PGCETಗೆ ಸ್ವಾಗತ. ಭಾಳ ಜನ ಅಪ್ಡೇಟ್ಸ್ ಕೇಳ್ತಾ ಇದ್ದು ಸರ್ ಪ್ರೊಸೆಸ್ ಹೇಳಿ ಅಂತ. ಫಸ್ಟ್ ಆಫ್ ಆಲ್ ಇವಾಗ ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾ ಇತ್ತು. ಸೊ ಡ್ರಾಫ್ಟ್ ಸೀಟ್ ಮಾಡಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರೋದೇ ಫಸ್ಟ್ ರೌಂಡ್ ನಿಮ್ಗೆ ಅಲಾಟ್ಮೆಂಟ್ ಚಾಲು ಆಗುತ್ತೆ. ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಈಗೇನು ಮಾಕ್ ಅಲಾಟ್ಮೆಂಟ್ ಯೂಶಲಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ರೌಂಡ್ ಬರುತ್ತೆ. ಸೊ ಮಾಕ್ ಅಲಾಟ್ಮೆಂಟ್ಗೆ ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ. ಯಾವ ಕಾಲೇಜ್ ಫಸ್ಟ್ ಆಗ್ತಿರೋ ಸೆಕೆಂಡ್ ಆಗ್ತಿರೋ ಸೊ ದೇ ವಿಲ್ ಗಿವ್ ಅ ಸ್ಪೆಸಿಫಿಕ್ ಟೈಮ್. ಅವ್ರು ಒಂದು ಶೆಡ್ಯೂಲ್ ಕೊಡ್ತಾರೆ, ಅದರ ಆಧಾರ ಮೇಲೆ ಹಾಕಬೇಕು. ಬಟ್ ನೀವೇನು ಇವಾಗ ಏನು ಥಿಂಕ್ ಮಾಡಿ ಆದಷ್ಟು ಮ್ಯಾಕ್ಸಿಮಮ್ ಆಪ್ಷನ್ಸನ್ನು ನೀಡಬೇಕು. ಸಪೋಸ್ ಇವಾಗ ಒಂದು 200 ಕಾಲೇಜ್ ಇದಾವೆ ಅಂದರೆ 200 ಕಾಲೇಜು ಹಾಕಬೇಕು. ಓಕೆ, ಆ್ಯಂಡ್ ನೀವು ನಿಮ್ಮ ಆಪ್ಷನ್ಸನ್ನು ಜಾಸ್ತಿ ಕೊಡಿ. ಅಂದಾಗ ಮಾತ್ರ ಸಾಫ್ಟ್ವೇರ್ ನಿಮಗೆ ಒಂದು ಉತ್ತಮವಾದ ಕಾಲೇಜ್ ಕೊಡಲಿಕ್ಕೆ ಆಗುತ್ತೆ. ಕೆಲವೊಬ್ಬರು ಆಪ್ಷನ್ಸೇ ಕಡಿಮೆ ಹಾಕಿಬಿಡ್ತಾರೆ, ಬರೀ 5, 10 ಇಂಥವ್ರಿಗೆ ಸಿಗೋದೇ ಇಲ್ಲ. ಅಂಟಿಲ್ ಇವನ್ ಅವರಿಗೆ ಫಸ್ಟ್ ರೌಂಡಲ್ಲಿ ಹಾಕಿಲ್ಲ ಅಂದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಕೂಡ ಅವರಿಗೆ ಸೀಟ್ ಸಿಗೋದೇ ಇಲ್ಲ. ಭಾಳ ಜನ ಹೋದ ವರ್ಷ ಅದೇ ಹಂಗಾಗಿ ಮಿಸ್ ಆಗಿದ್ದಾವೆ. ಸೊ ಪ್ಲೀಸ್ ಎಲ್ಲ ಕೂಡ ಫಾಲೋಅಪ್ ಮಾಡ್ಕೊಂಡು, ನಾನು ಕೂಡ PGCET ಬಗ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಈ ಚಾನಲ್ ಮುಖಾಂತರ ಬರ್ತಾ ಇರುತ್ತೆ. ಸೊ ಇವಾಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗೀತು ಆಲ್ಮೋಸ್ಟ್ ಆಲ್. ಸೊ ಇವಾಗ ಏನು ನಮ್ಮದು ಬರೀ ಕೌನ್ಸಿಲಿಂಗ್ ಇದೆ ಪ್ರೊಸೆಸ್. ಸೊ ಅದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೇನೆ. ಪ್ಲೀಸ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ಏನು ಸಂದೇಹಗಳಿದೆ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು.